ಅಮ್ಮ, ಮನೆ ಫುಲ್ ಹುಡುಕ್ಬಿಟ್ಟೆ. ಜೂಲಿ ಎಲ್ಲೋದ್ಲು? ಜೂಲಿನಾ, ನೀವು ಸ್ಕೂಲಿಗೆ ಹೋದ್ಮೇಲೆ ಚುಪ್ಪಿ ಮನೆಗೆ ಹೋಗ್ಬೇಕು, ಚುಪ್ಪಿ ಮನೆಗೆ ಹೋಗ್ಬೇಕಂತ ಸುಮ್ಮನೆ ಅಳ್ತಾನೇ ಇದ್ಲು. ಅದಕ್ಕೆ ಕರ್ಕೊಂಡೋಗಿ ಹುಡುಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬಂದಿದ್ದೀನಿ. ಹೌದಮ್ಮ. ಸರಿ ಆಯ್ತಮ್ಮ, ನಾನು ಚುಮ್ಮಿ ಹತ್ರ ಹೋಗಿ ಬರ್ತೀನಮ್ಮ. ಆಯ್ತಾನು. ಇವಳೇನು ಏನು ಮಾತಾಡದೆ ಕುತ್ಕೊಂಡಿದ್ದಾಳೆ, ಇಲ್ಲಾಂದ್ರೆ ವಟ 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 ಅಂತ ಮಾತಾಡ್ತಾಳೆ. ಓಯ್ ಅಚ್ಚು, ಓಯ್ ಅಚ್ಚು, ಓಯ್ ಯಾಕೆ ಏನು ಮಾತಾಡದೆ ಸುಮ್ಮನೆ ಕುತ್ಕೊಂಡಿದ್ಯಾ? ಹೌದು, ನಾನು ಮಾತಾಡ್ದಿದ್ರೆ ನಿಂಗೇನಾಯ್ತು? ಅಲ್ಲ, ಏನಾದ್ರೂ ಒಂದು ಹೇಳ್ಬಿಟ್ಟು ವಟ ವಟ ಅಂತ ಮಾತಾಡ್ತೀಯ. ಏನು ಮಾತಾಡಲಿಲ್ಲ, ಸೈಲೆಂಟ್ ಆಗಿದೆಯಲ್ಲ, ಏನಾಯ್ತಂತ ಕೇಳ್ದೆ. ಏನಾಗಿಲ್ಲ, ಸ್ವಲ್ಪ ಸೈಲೆಂಟ್ ಆಗಿ ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿದ್ರಿ. ಯಾಕೆ, ನಿಂಗೇನೋ ತೊಂದರೆ ಆಯ್ತಾ? ಏನಾದ್ರೂ ಮಾತಾಡ್ಬೇಕಾ? ಇಲ್ಲ ಇಲ್ಲ, ನನಗೇನೋ ತೊಂದರೆ ಆಗಲಿಲ್ಲ. ನೀನು ಹಿಂಗೇ ಇರು, ಚೆನ್ನಾಗಿದೆ ಮನೆ ಇಡಿ ಸೈಲೆಂಟ್ ಆಗಿ. ತಾವುಗಳು ಕೊಟ್ಟ ಅಡ್ವರ್ಟೈಸ್ಮೆಂಟ್ ತುಂಬಾ ಥ್ಯಾಂಕ್ಸ್. ಹೋಗ್ಬನ್ನಿ. ಹೇ ಹುಚ್ಚಿ, ಅದು ಅಡ್ವರ್ಟೈಸ್ಮೆಂಟ್ ಅಲ್ಲ, ಅಡ್ವೈಸ್. ಅದನ್ನೇ ಹೇಳಕ್ ಬರಲ್ಲ ನಿಂಗೆ. ಛೀ, ನಾವೆಷ್ಟು ಕಷ್ಟಪಟ್ಟು ಓದಿದ್ರೂ ನಮಗೆ ಇಂಗ್ಲಿಷೇ ಬರಲ್ಲ ಮಾತಾಡಕ್ಕೆ. ಏನ್ ಮಾಡೋದಂತನೂ ಗೊತ್ತಿಲ್ಲ. ಎಲ್ಲರೂ ಚೆನ್ನಾಗಿ ಇಂಗ್ಲಿಷಲ್ಲಿ ಮಾತಾಡ್ತಾರೆ, ನಂಗೇನು ಬರಲ್ಲ. ಒಳ್ಳೆ ಐಡಿಯಾ. ನಂಗೆ ಇಂಗ್ಲಿಷ್ ಬರಲ್ಲ, ಏನ್ ಕಲಿತೀನಿ ನೋಡಿಗ. ಗೂಗಲ್ ಗೂಗಲ್, ನನ್ನ ಹೆಸರು ಅಚ್ಚು ಅಂತ. ಐ ವಾಂಟ್ ಇಂಗ್ಲಿಷ್ ಇದೆಯಲ್ಲ, ಇಂಗ್ಲಿಷ್ ನಾನು ಕಲಿಬೇಕು. ನಿಮಗೆ ಇಂಗ್ಲಿಷ್ ಗೊತ್ತಿದೆಯಾ ಗೂಗಲ್? Brave and wonderful person. According to Milo, the meaning of virtue is a justice-loving, brave and wonderful person. ಇದೇನು ನಾನೊಂದು ಕೇಳಿದ್ರೆ ಇದೊಂದು ಹೇಳ್ತಾ ಇದೆ. ಏ ಗೂಗಲ್, ನಾನು ಮಾತಾಡೋದು ನಿಂಗೆ ಅರ್ಥ ಆಗಿಲ್ವಾ? ನಾನು ಜೂಲಿ ಮಾತಾಡ್ತಾಳಲ್ಲ ಇಂಗ್ಲಿಷ್, ಅದಕ್ಕಿಂತ ಚೆನ್ನಾಗಿ ಕಲಿಬೇಕು. ಏನ್ ಮಾಡ್ಬೇಕು? According to Merriam-Webster, 1. A. The language of the people of England and the US and many areas now or formerly under British control. B. A particular variety of English distinguished by peculiarities. ಗೂಗಲ್, ನೀನು ಈ ತರ ಮಾತಾಡಿದ್ರೆ ನನ್ಗೆ ಹೆಂಗ್ ಅರ್ಥ ಆಗತ್ತೆ? ನನ್ಗೆ ABCD ಬಿಟ್ರೆ ಏನು ಬರಲ್ಲ. ನೀನು ಟ್ರೈನ್ ಹೋದಂಗೆ ಕುಚು 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 ಅಂತ ಹೇಳಿದ್ರೆ ನನ್ಗೆ ಹೆಂಗ್ ಅರ್ಥ ಆಗತ್ತೆ? ನೀನಾದ್ರೂ ನನ್ನನ್ನು ಸ್ವಲ್ಪ ಪಾಪ ಪುಣ್ಯ ಅಂತ ನೋಡು ಪ್ಲೀಸ್. ಆದ್ರೂ ಗೂಗಲ್ ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡತ್ತೆ. ಇದ್ರ ಹತ್ರನೇ ಮಾತಾಡಿ ನಾವು ಇಂಗ್ಲಿಷ್ ಕಲಿಬಹುದು. ಈ ತರ ಮಾತಾಡಿದ್ರೆ ಸರಿಯಾಗಲ್ಲ. ಇದ್ರ ಹತ್ರ ಏನಾದ್ರೂ ಕೇಳೋಣ. ಏನ್ ಕೇಳೋಣ? ಏ ಗೂಗಲ್, ನನ್ನ ಹೆಸರು ಅಚ್ಚು ಅಂತ, ಅದ್ರ ಮೀನಿಂಗ್ ಏನು? A justice-loving, brave and wonderful person. According to Milo, the meaning of virtue is a justice-loving, brave and wonderful person. ಏನೋ ಹೇಳ್ತಾ ಇದೆ ನನ್ನ ಬಗ್ಗೆ, ಅದು ನನಗೆ ಅರ್ಥನೇ ಆಗ್ತಾ ಇಲ್ಲ. ಏನ್ ಮಾಡೋದು? ಏನ್ ಹೇಳತ್ತೆ? ಅಚ್ಚು ಬಂದು ತುಂಬಾ ಒಳ್ಳೆ ಹುಡುಗಿ, ಅವಳ ತರ ಯಾರು ಇಲ್ಲ, ಅವಳಂತ ಹುಡುಗಿ ಈ ಪ್ರಪಂಚದಲ್ಲಿ ಇನ್ಮೇಲೆ ಹುಟ್ಟೋದು ಇಲ್ಲ ಅಂತ ಹೇಳತ್ತೆ. ಗೂಗಲ್ ಗೂಗಲ್, ನನಗೆ ಏನ್ ಇಷ್ಟ ಅಂತ ನೀನು ಹೇಳಿ ನೋಡೋಣ. ಅಚ್ಚುಗೆ ಇನ್ನೊಬ್ರಿಗೆ ಟಾರ್ಚರ್ ಕೊಡೋದಂದ್ರೆ ಬಾರಿ ಇಷ್ಟ. ಗೂಗಲ್, ನನ್ನ ಬಗ್ಗೆ ನಿಂಗೂ ಗೊತ್ತಾಗ್ಬಿಡ್ತಾ? ಯಾರ ಹತ್ರನೂ ಹೇಳ್ಬೇಡ ಆಯ್ತಾ? ನಿನ್ ಬಗ್ಗೆ ನಿನ್ನ ನೋಡೋರ್ಗೆ ಎಲ್ರಿಗೂ ಗೊತ್ತು ಆಯ್ತಾ? ನೀನ್ ಬಾಯಿ ಮುಚ್ಕೊಂಡು ಫೋನ್ ಇಡು. ಏ ಗೂಗಲ್, ನೀನ್ ಬರ್ತಾ ಬರ್ತಾ ಸರಿನೇ ಇಲ್ಲ ನೋಡು. ನನ್ನ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳ್ತಾ ಇದ್ಯಾ? ಯಾಕೆ ನೀನ್ ಫೋನ್ ಇಡಕ್ಕೆ ಹೇಳ್ತಾ ಇದ್ಯಾ? ಏ ಗೂಗಲ್ ಮಾತಾಡು. ಏ ಗೂಗಲ್ ಮಾತಾಡು. ಗೂಗಲ್ ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ಮಾತಾಡತ್ತೆ. ಏ ಗೂಗಲ್, ಇನ್ನೊಬ್ಬರ ಮುಂದೆ ಅವಮಾನ ಮಾಡಬೇಡ, ಮಾತಾಡ. ಮೊದಲು ಫೋನಲ್ಲಿ ಚಾರ್ಜ್ ಇದೆ ಅಂತ ನೋಡ್ಬೇಕು, ಗೊತ್ತಾಯ್ತಾ? ಸುಮ್ಮನೆ ಮಾತಾಡು ಮಾತಾಡು ಅಂದ್ರೆ ಗೂಗಲ್ ಬಂದು ಮಾತಾಡ್ಬಿಡತ್ತಾ? ಗೂಗಲ್ಗೆ ಚಾರ್ಜ್ ಬೇಡವಾ? ಏನು ಚಾರ್ಜ್ ಇಲ್ಲ? ಇದು ಗೊತ್ತಾಗದೆ ಹೋಯ್ತಲ್ಲ ನನಗೆ. ಹೇ ಯು ಅಚ್ಚು, ಬ್ಯಾಡ್ ಗರ್ಲ್, ಗಿವ್ ಮಿ ಮೈ ಫೋನ್. ಏನು ನಿನ್ ಫೋನಾ? ಫೋನ್ ಇಟ್ಟೋದ್ರೆ ಸಾಕಾ? ಯಾವುದು ಏನಂತ ನೋಡೋದಿಲ್ವಾ? ಫೋನ್ ತಕೊಂಡು ಯೂಸ್ ಮಾಡ್ಬಿಡದಾ? ಮನಸ್ಸಿಲ್ಲ ನಿಂಗೆ? ಕೊಡ್ತೀಯಲ್ವಾ ಈಗ ಫೋನು? ನಾನು ಹೊರಗೆ ಹೋಗ್ಬೇಕು, ಚಾರ್ಜ್ ಬೇರೆ ಇಲ್ಲ. ಸೈಜ್ ನೋಡಿದ್ರೆ ಪೆನ್ಸಿಲ್ ತರ ಇದ್ದಾಳೆ. ಇವಳ ಹತ್ರ ಎಲ್ಲ ಸ್ಮಾರ್ಟ್ ಫೋನ್ ಇಟ್ಕೊಂಡಿದ್ದಾಳೆ. ನಮ್ಮ ಹತ್ರನೇ ಏನಿಲ್ಲ. ಏನ್ ಕೇಳಿದ್ರು ನಿಂಗ್ಯಾಕದು, ಹೋಗೋ ಬುಕ್ ತೆಗ್ದೋದು ಅಂತ ಹೇಳ್ತಾರೆ. ನಿಲ್ಲಿ ಮನೆಗಾದ್ರೂ ಹೋಗ್ಬಿಟ್ಟು ಬರೋಣ. ಯಾಕೆ ಇವತ್ತು ಬರ್ಲಿಲ್ಲ ಸ್ಕೂಲಿಗೆ ಅಂತ ಕೇಳ್ಬೇಕು ಅವಳಿಗೆ. ಅಮ್ಮ, ಲಿಲ್ಲಿ ಮನೆಗೆ ಹೋಗ್ಬಿಟ್ಟು ಬರ್ತೀನಮ್ಮ. ಆಯ್ತಚ್ಚು. ಇದೇನಿದು ಸಣ್ಣ ಪಾಪು ನಿಂತ್ಕೊಂಡಿದೆ ಇಲ್ಲಿ? ಯಾರ ನೀನು?
ಇದೆ ನಮ್ಮನೆ, ಹೋಗ್ಬಿಡ್ತೀನಿ. ಸ್ವಲ್ಪ ರೋಡ್ ಕ್ರಾಸ್ ಮಾಡ್ಬಿಡ್ತೀರಾ? ಅದಕ್ಕೆ ಇಲ್ಲೇ ನಿಂತ್ಕೊಂಡಿದ್ದೀನಿ, ಹೆದರಿಕೆ ಆಗ್ತಾ ಇದೆ, ಗಾಡಿ ಎಲ್ಲ ಬರ್ತಾ ಇದೆಯಲ್ಲ. ಓ ಹೌದಾ, ಸರಿ ಆಯ್ತು ಬಾ, ನೀನು ಆಚೆ ತಗೊಂಡೋಗಿ ಬಿಡ್ತೀನಿ. ಪಪ್ಪು ಅಕ್ಕ, ಏನೋ ನನ್ನನ್ನು ಕರೆಕ್ಟಾಗಿ ಆ ಕಡೆ ರೋಡು ಕ್ರಾಸ್ ಮಾಡಿ ಬಿಟ್ಟಿರಲ್ಲ, ಏನಾದ್ರೂ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತೀರಾ? ಏಯ್, ನೋಡಕ್ಕೆ ಇಲಿ ಮರಿ ತರ ಇದೆಯಾ? ಏನೋ ಕಿಡ್ನಾಪ್ ಎಲ್ಲ ಹೇಳ್ತಾ ಇದೆಯಾ? ನಾನು ಹೆಂಗ್ ಕಾಣ್ತಾ ಇದ್ದೀನಿ ನಿಂಗೆ? ಅಮ್ಮ ಹೇಳಿದ್ರು, ಗೊತ್ತಿಲ್ದವ್ರ ಹತ್ರ ಎಲ್ಲ ಕರೆದ್ರೆ ಹೋಗ್ಬಾರ್ದು, ಏನಾದ್ರೂ ಕೊಟ್ಟೆ ತಿನ್ಬಾರ್ದು ಅಂತೆಲ್ಲ ಹೇಳಿದ್ರಾ? ಅದಕ್ಕೆ ನಾನು ಹೇಳ್ದೆ. ಓ, ನಿಮ್ಮ ಅಮ್ಮ ಹೇಳಿದ್ದಾ? ಸರಿ ಆಯ್ತು, ಯಾರು ಆ ತರ ಕರೆದ್ರೆ ಏನಾದ್ರೂ ಕೊಟ್ಟೆಲ್ಲ ತಿನ್ಬಾರ್ದು, ಆಯ್ತಾ? ಬಾ, ನೀನು ಕರ್ಕೊಂಡು ಆಚೆ ಬಿಡ್ತೀನಿ. ಆಯ್ತು ಪಪ್ಪು ಅಕ್ಕ. ತಡಿ ತಡಿ, ಹೋಗ್ಬೇಡ, ಕಾರ್ ಬರ್ತಾ ಇದೆ. ನಡಿ ಹೋಗೋಣ. ಪಾಪು ಅಕ್ಕ, ಥ್ಯಾಂಕ್ ಯು, ಬರ್ತೀನಿ. ಆಯ್ತು, ಹೋಗು ಹೋಗು. ಯಾವ ತರ ಗಾಡಿ ಓಡಿಸ್ಕೊಂಡು ಹೋಗ್ತಿದೆ? ಈಗ ನಾನು ಹಿಂಗ್ ರೋಡ್ ಕ್ರಾಸ್ ಮಾಡೋದು? ಐ ಐ ಪಾಪ, ಏನ್ ಪಾಪು ಅಕ್ಕ? ಐ, ನನಗೆ ರೋಡ್ ಕ್ರಾಸ್ ಮಾಡಕ್ಕೆ ತುಂಬಾ ಹೆದರಿಕೆ ಆಗ್ತಿದೆ ಕಣ. ನೀನ್ ಕರ್ಕೊಂಡೋಗ ಆಚೆ ಸ್ವಲ್ಪ ಬಿಡ್ತೀಯ ನನ್ನನ್ನ? ಆಯ್ತು ಪಪ್ಪು ಅಕ್ಕ, ಬಿಡ್ತೀನಿ. ಅಕ್ಕ, ನನ್ನನ್ನು ಕರ್ಕೊಂಡೋಗಿ ಆಚೆ ಬಿಡ್ತೀರಾ? ಸರಿ, ಈಗ ನನ್ನನ್ನು ಬಿಡು. ಏನ್ ಮಾಡ್ತಿದ್ಯಾ? ಬಾ, ಆಚೆ ಕರ್ಕೊಂಡೋಗಿ ಬಿಡು ನನ್ನನ್ನ. ನನ್ನನ್ನು ನೋಡಕ್ಕೆ ಮೆಂಟಲ್ ತರ ಕಾಣ್ತಾ ಇದೀನ ಪಪ್ಪು ಅಕ್ಕ? ರೋಡಲ್ಲಿ ಆಟಾಡ್ಸ್ತಾ ಇದ್ದೀರಾ? ಏನು ಆಟಾಡ್ಸ್ತಾ ಇದ್ದೀನ? ಲೋ ಲೋ ಲೋ, ಹೆಸರನ್ನ ಹೇಳ್ದೆ ಹೋಗ್ತಾ ಇದ್ಯಾ? ಏನೋ ನಿನ್ನ ಹೆಸರು? ಹೇಳೋದಿಲ್ಲ. ಏನು ಹೆಸರು ಹೇಳಲ್ವಾ? ಅಚ್ಚು, ಯಾರನ್ನ ನೋಡ್ತಾ ಇದೀಯಾ? ಅದ್ಯಾರೂ ಇಲ್ಲ, ನೀನು ಇಲ್ಲಿ. ನಾನು ನಿಮ್ಮನೆಗೆ ಬರ್ತಾ ಇದ್ದೀನಿ. ಹೌದಾ, ನಾನು ನಿಮ್ಮನೆ ಬರ್ತಾ ಇದ್ದೆ. ಹೌದಾ ಲಿಲ್ಲಿ? ಹೌದು, ನೀನು ಯಾಕೆ ಇವತ್ತು ಸ್ಕೂಲಿಗೆ ಬರಲಿಲ್ಲ? ಅದಾ, ರಾತ್ರಿ ಲೇಟಾಗಿ ಬಂದ್ವಲ್ಲ, ಅದೇ ಫುಲ್ ಟಯರ್ಡ್ ಆಗಿತ್ತ, ಒಳ್ಳೆ ನಿದ್ದೆ ಮಾಡ್ತಾ ಇದ್ದೆ. ಆಮೇಲೆ ಅವ್ವ ಹೇಳಿದ್ರು ಹೋಗ್ಬೇಡ ಬಿಡಿ ಇವತ್ತು ಸ್ಕೂಲಿಗೆ ಅಂತ, ಅದಕ್ಕೆ ರಜೆ ಮಾಡ್ಬಿಟ್ಟೆ. ಇವತ್ತೇನಾದ್ರೂ ಕೊಟ್ಟ ನೋಟ್ಸ್? ಇವತ್ತೇನು ಕೊಡ್ಲಿಲ್ಲ ಲಿಲ್ಲಿ, ಸ್ವಲ್ಪ ರೀಡ್ ಮಾಡಿಸಿದ್ರು ಮತ್ತೆ ಕಾಪಿ ಬರ್ಸಿದ್ರು ಅಷ್ಟೇ. ಹೌದಾ? ಹೌದು, ನೀನ್ ಚುಪ್ಪಿ ಮನೆಗೆ ಹೋದಾ? ಇಲ್ಲ ಅಚ್ಚು, ನಾನು ಬರ್ತಿರುವಾಗ ಜೂಲಿ ಮತ್ತೆ ಚುಪ್ಪಿ ಇಬ್ರು ಹೊರಗಡೆ ಹೋಗ್ತಾ ಇದ್ರು. ಹೌದಾ? ಇರ್ಲಿ ಬಿಡು, ಎಲ್ಲ ಹೋಗ್ಲಿ. ಸರಿ ಬಾ, ಮನೆಗೆ ಹೋಗೋಣ, ಆಟ ಆಡೋಣ. ಅಯ್ಯೋ, ನನ್ನ ಅಚ್ಚು ಮಗಳಿಗೆ ಹೊಟ್ಟೆ ಹಸಿವು ಆಗ್ತದೆ ತಡಿಯಮ್ಮ, ಆಯ್ತು, ಇನ್ನೇನು ಒಂದು 10 ನಿಮಿಷದಲ್ಲಿ ಆಗ್ಬಿಡುತ್ತೆ. ಅತ್ತೆ ಬಂದ್ಬಿಟ್ಟು ಕಿರಿಕಿರಿ ಪಾರ್ಟಿ. ಏನ್ ಜೂಲಿ? ಅತ್ತೆ, ನಾಳೆ ಆಫ್ಟರ್ನೂನ್ ಹೋಗೋದಾ ಇಲ್ಲ ಮಾರ್ನಿಂಗ್ ಹೋಗೋದಾ ಮನೆಗೆ? ನಾಳೆ ಬೆಳಗ್ಗೆ ಹೋಗೋದು ಜೂಲಿ. ಹೌದಾ ಆಂಟಿ? ಓಕೆ ಆಂಟಿ, ನನಗೆ ಆಫ್ಟರ್ನೂನ್ ಹೋಗಬೇಕು ಅಂತ ಆಸೆ ಆಗಿತ್ತು ಆಂಟಿ. ಸ್ವಲ್ಪ ತಿಲ್ಲಿ ಚುಪ್ಪಿ ಒಟ್ಟಿಗೆ ಆಟ ಆಡ್ಬೋದಲ್ಲ? ಇಲ್ಲ ಜೂಲಿ, ನೀನು ಕರ್ಕೊಂಡೋಗಿ ಬಿಟ್ಬಿಟ್ಟು ಮತ್ತೆ ನಾವು ರಿಟರ್ನ್ ಮನೆಗೆ ಬರಬೇಕಲ್ಲ, ಅದಕ್ಕೆ ಬೆಳಗ್ಗೆ ಹೋಗೋಣ ಅಂತ ಹೇಳಿದೆ. ಓಕೆ ಆಂಟಿ, ಆಯ್ತು, ಮಾರ್ನಿಂಗ್ಗೆ ಹೋಗೋಣ ಇಲ್ಲಿಂದ. ಯಾವಾಗ ನೋಡಿದ್ರೇನು ಚುಪ್ಪಿ ಚುಪ್ಪಿ ಚುಪ್ಪಿ, ಬೇರೆ ಯಾರು ಕಣ್ಣಿ ಕಾಣಲ್ವಾ ನಿಂಗೆ? ಗುಬೆ. ಹೇ ಯು, ಏನಂತ ಹೇಳಿದೆ ಈಗ ನೀನು ನನಗೆ? ಗುಬ್ಬೆ? ಗುಬ್ಬೆ ಅಂತ ಕರಿತೀಯ ನನ್ನನ್ನ? ಗೂಬೆ ಅಂತ ಕರೆದದನ್ನ ಗುಬ್ಬೆ ಅಂತ ಕರಿತೀಯ? ಮೆಂಟಲ್. ಅತ್ತೆ, ಇವಳನ್ನ ನೋಡಿ ನನ್ನನ್ನ ಮೆಂಟಲ್ ಅಂತ ಕರೀತಾಳೆ. ಏನಚ್ಚದು? ಏನದ್ ಮಾತು ಮೆಂಟಲ್ ಅಂತ ಕರೆಯೋದು? ಅದು ಸಾರಿ ಕೇಳು ಜೂಲಿ ಹತ್ರ. ಸಾರಿ. ನೋಡ್ದಾ ಹೆಂಗೆ ನಿನ್ನ ಸಾರಿ ಕೇಳಿಸ್ದೆ ಅಂತ? ಸಾರಿ ಪೂರಿ ಕಕ್ಕುಸ್ ಕಾರಿ ಹೋಗಲೇ. ಬ್ಯಾಡ್ ಗರ್ಲ್. ಅತ್ತೆ, ಏನ್ ಹೇಳಿ ಜೂಲಿ? ಅತ್ತೆ, ನೀವು ನೈಟಿಗೆ ಡಿನ್ನರ್ ಏನ್ ಪ್ರಿಪೇರ್ ಮಾಡ್ತಾ ಇದ್ದೀರಾ? ನಾನು ನೈಟಿಗೆ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಜೂಲಿ. ಅತ್ತೆ, ಪುಳಿಯೋಗರೆ ಅಂದ್ರೆ ಏನು? ಅದು ಪುಳಿಯೋಗರೆ ಜೂಲಿ, ಅದು ಹುಳಿ ಎಲ್ಲ ಬರ್ತದಲ್ಲ ಹಾಕಿ ಮಾಡೋದು ಅನ್ನಕ್ಕೆ, ಚೆನ್ನಾಗಿರತ್ತೆ ತಿನ್ನೋದಕ್ಕೆ. ಅತ್ತೆ, ನನಗೆ ಅದೆಲ್ಲ ಇಷ್ಟನೇ ಇಲ್ಲ, ನನಗೆ ಐಸ್ ಬಿರಿಯಾನಿ ಬೇಕು ಪ್ಲೀಸ್ ಅತ್ತೆ. ಏನು ಐಸ್ ಬಿರಿಯಾನಿನ? ನಾನು ಅದಕ್ಕೆ ಎಲ್ಲೋಗ್ಲಿ ಜೂಲಿ ಇಷ್ಟೊತ್ತಿಗೆ? ರಾತ್ರಿಲೆಲ್ಲ ಅಂಗಡಿಯಲ್ಲಿ ಸಿಗಲ್ಲ ಏನು? ಅತ್ತೆ, ನನಗೆ ಅದೇ ಬೇಕು, ನನಗೆ ಬೇರೆ ಯಾವುದು ಬೇಡ ಪ್ಲೀಸ್ ಅತ್ತೆ, ನನ್ಗೆ ಹಿಂಗಾದ್ರೂ ಮಾಡ್ಕೊಡಿ. ಅಯ್ಯೋ
ಜೂಲಿಮಾ, ನೀನ್ ಏನು ಸಿಗದೇ ಇರೋದೆಲ್ಲ ಕೇಳ್ತಾ ಇದ್ರೆ ಹೆಂಗ್ ಕೊಡ್ಲಿ ನಾನು? ಹೇಳ್ ನೋಡೋಣ. ಇಷ್ಟೊತ್ತು ರಾತ್ರಿಯಲ್ಲಿ ನೀನ್ ಕೇಳೋ ಐಸ್ ಬಿರಿಯಾನಿ ಎಲ್ಲ ಎಲ್ಲಿ ಸಿಗತ್ತೆ ನೋಡು? ಅಮ್ಮ, ಸಿಗತ್ತಮ್ಮ, ಸಿಗತ್ತೆ. ಎಲ್ಲಿ ಸಿಗತ್ತಚ್ಚು? ನಿನ್ ಕೈಯಲ್ಲಿ ಸಿಗತ್ತಮ್ಮ. ನನ್ನ ಕೈಯಲ್ಲ? ಏನಚ್ಚು? ಕೆನ್ನೆಗೆ ಪಡಾರ್ ಅಂತ ಕೊಡ್ತಿಲ್ಲಮ್ಮ, ಆತರ ಅವಳಿಗೆ ಒಂದು ಕೊಡಮ್ಮ. ನಾವೇನಾದ್ರೂ ಕೇಳಿದ್ರೆ ನೀನು ಇಲ್ಲ ಇಲ್ಲ ಅಂತ ಹೇಳ್ತೀಯಾ, ಮತ್ತೆ ಕೇಳಿದ್ರೆ ನೀನ್ ಕೊಡ್ತೀಯಲ್ಲ ನಮಗೆ ಕಪಾಳಕ್ಕೆ, ಆತರ ಅವಳಿಗೆ ಒಂದು ಕೊಡಮ್ಮ, ಆಗ ಸರಿಯಾಗತ್ತೆ. ಅತ್ತೆ, ಇವಳು ನೋಡಿ ನಿಮಗೆ ಹೆಂಗೆ ಫಿಟ್ಟಿಂಗ್ ಹಚ್ಕೊಡ್ತಾಳ ಅಂತ ಅಂದ್ಬಿಟ್ಟು ನನ್ನ ನೋಡಿಯಕ್ಕೆ ಹೇಳ್ತಾ ಇದ್ದಾಳೆ ಅತ್ತೆ. ನೀವು ಆ ಥರ ಎಲ್ಲ ಮಾತು ಕೇಳಿ ಹೊಡಿಬೇಡಿ ಅತ್ತೆ, ಪ್ಲೀಸ್ ಅತ್ತೆ. ನನಗೆ ಈಗ ಐಸ್ ಬಿರಿಯಾನಿ ಬೇಕೇ ಬೇಕು. ಅಯ್ಯೋ, ಅವಳ ಮಾತೆಲ್ಲ ನಾನು ಕೇಳಲ್ಲ ಜೂಲಿ. ಐಸ್ ಬಿರಿಯಾನಿ ಅಂತ ಹೇಳ್ತಾ ಇದೆಯಲ್ಲ, ಅದು ಹೆಂಗಿರುತ್ತಂತ ಹೇಳು. ಅಚ್ಚೆ, ನಿಮ್ಗೆ ಇದು ಕೂಡ ಗೊತ್ತಿಲ್ವಾ? ಐಸ್ ಬಿರಿಯಾನಿ ವೈಟ್ ಕಲರ್ ಅಲ್ಲಿ ಇರುತ್ತೆ. ಅದು ನನಗೆ ತುಂಬಾ ಇಷ್ಟ. ನೈಟ್ ಆದ್ರೆ ಜಾಸ್ತಿ ನಾನು ಐಸ್ ಬಿರಿಯಾನಿನೇ ತಿನ್ನೋದು. ಓ, ಮೊಸರನ್ನ ಕೇಳ್ತಾ ಇದೀಯಾ? ಏನತ್ತೆ ಹಿಂಗ್ ಹೇಳ್ತಾ ಇದ್ದೀರಾ? ನನಗೆ ಮೊಸರನ್ನ ಬೇಡ, ನನಗೆ ಐಸ್ ಬಿರಿಯಾನಿನೇ ಬೇಕು. ದೊಡ್ಡವಳು ಒಳ್ಳೆ ಫಾರಿನ್ ಇಂದ ಬಂದಾಗ ಮಾಡ್ತಾಳೆ, ಐಸ್ ಬಿರಿಯಾನಿನೇ ಬೇಕಂತೆ ಇವಳಿಗೆ. ಅಮ್ಮ, ಏನಮ್ಮ ಜೂಲಿ ಹೇಳ್ತಾ ಇದ್ದಾಳೆ? ಏನೂ ಇಲ್ಲಾನು. ಆ ಜೂಲಿಗೆ ಐಸ್ ಬಿರಿಯಾನಿ ಬೇಕಂತೆ. ಹಂಗಂದ್ರೆ ಏನಂತಾನೆ ಗೊತ್ತಿಲ್ಲ ನನಗೆ. ಅಯ್ಯೋ ಅಮ್ಮ, ಇಷ್ಟೇನಾ? ಅದೇನಿಲ್ಲಮ್ಮ, ನೆನ್ನೆದ ಅನ್ನಕ್ಕೆ ಸ್ವಲ್ಪ ನೀರ್ ಹಾಕಿ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ತಿಂತೀವಲ್ಲ, ಅದೇ ಐಸ್ ಬಿರಿಯಾನಿ. ಅದನ್ನೇ ಅವಳು ಕೇಳ್ತಾ ಇದ್ದಾಳೆ. ಅಯ್ಯೋ ದೇವ್ರೆ, ನಾನು ಏನೇನೋ ಅನ್ಕೊಂಡ್ಬಿಟ್ಟೆ. ಸರಿ ಬಾ ಜೂಲಿ, ಹಾಕೊಡ್ತೀನಿ ನಿಂಗೆ. ದೊಡ್ಡ ಫಾರಿನ್ ಅವ್ರ ತರ ಮಾಡಿದ್ಲು. ಹಲಸಿದನ್ನ ತಿನ್ನಕ ಇಷ್ಟು ಸ್ಟೈಲ್ ಮಾಡಿದ್ಲು.